ಈಗ ಗಂಟೆ 8 ಇದು 8ಕ್ಕೆ 8 ನನ್ನ ಕಲೀಗ ಲಕ್ಷ್ಮಿ ಇದನ್ನ ನಡೆಸಿಕೊಡ್ತಾರೆ. ಓವರ್ ಟು ಯು ಲಕ್ಷ್ಮಿ. ಥ್ಯಾಂಕ್ ಯು ರಂಜಿತ್ ಶಿರಿಯಾರ್. ಕರ್ನೂಲ್ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಸುಮಾರು 20 ಜನ ಬಸ್ನಲ್ಲಿದ್ದಂತಹ 20 ಜನ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಕರ್ನೂಲ್ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಅದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಚಿನ್ನಾಟೇಕೂರು ಗ್ರಾಮದ ಬಳಿ ನಡೆದಿರತಕ್ಕಂತಹ ಭೀಕರ ಬೆಂಕಿ ಅನಾಹುತ. 20ಕ್ಕೂ ಹೆಚ್ಚು ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಹೆಚ್ಚಿನವರಿಗೆ ಗಾಯಗಳಾಗಿದ್ದಾವೆ. ಎಮರ್ಜೆನ್ಸಿ ಡೋರ್ನಿಂದ ಕೆಲವರು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಸಂತಾಪ ಸೂಚಿಸಿದ್ದಾರೆ. ಸಚಿವ ನಾರಾ ಲೋಕೇಶ್, ಜಗನ್ಮೋಹನ್ ರೆಡ್ಡಿ ಸಂತಾಪ ಸೂಚಿಸಿದ್ದಾರೆ. ಖಾಸಗಿ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಇಡೀ ಬಸ್ ಹೊತ್ತಿ ಉರಿದಿದೆ. ಯಾವ ಕಾರಣಕ್ಕೋಸ್ಕರ ಬೆಂಕಿ ತಗಲ್ತು ಏನು ಎತ್ತ ಇನ್ನಷ್ಟು ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಕರ್ನೂಲ್ನ ಚಿನ್ನಟೀಕೂರ್ ಬಳಿ ಇದ್ದಕ್ಕಿದ್ದಂತೆ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಬಸ್ನಲ್ಲಿದ್ದಂತಹ 20 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಕೆಲವರು ಎಮರ್ಜೆನ್ಸಿ ಡೋರ್ನಿಂದ ಹೇಗೋ ಹೊರಗಡೆ ಬಂದಿದ್ದಾರೆ. ಕರ್ನೂಲ್ ಹತ್ರ ಬರ್ತಾ ಇದ್ದಂತಹ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಹೊತ್ತಿ ಉರಿದಿರತಕ್ಕಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಮಂದಿ ಬೆಂಕಿಗೆ ಆಹುತಿಯಾಗಿದ್ದಾರೆ. ಕರ್ನೂಲ್ನ ಚಿನ್ನಟೇಕೂರ್ ಬಳಿ ನಡೆದಿರತಕ್ಕಂತಹ ಅಗ್ನಿ ಅನಾಹುತ. ಈಗ ಗಂಟೆ 8 ಇದು 8ಕ್ಕೆ 8 ನನ್ನ ಕಲೀಗ ಲಕ್ಷ್ಮಿ ಇದನ್ನ ನಡೆಸಿಕೊಡ್ತಾರೆ. ಓವರ್ ಟು ಯು ಲಕ್ಷ್ಮಿ. ಥ್ಯಾಂಕ್ ಯು ರಂಜಿತ್ ಶಿರಿಯಾರ್. ಕರ್ನೂಲ್ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಸುಮಾರು 20 ಜನ ಬಸ್ನಲ್ಲಿದ್ದಂತಹ 20 ಜನ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಕರ್ನೂಲ್ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಅದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಚಿನ್ನಾಟೇಕೂರು ಗ್ರಾಮದ ಬಳಿ ನಡೆದಿರತಕ್ಕಂತಹ ಭೀಕರ ಬೆಂಕಿ ಅನಾಹುತ. 20ಕ್ಕೂ ಹೆಚ್ಚು ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಹೆಚ್ಚಿನವರಿಗೆ ಗಾಯಗಳಾಗಿದ್ದಾವೆ. ಎಮರ್ಜೆನ್ಸಿ ಡೋರ್ನಿಂದ ಕೆಲವರು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಸಂತಾಪ ಸೂಚಿಸಿದ್ದಾರೆ. ಸಚಿವ ನಾರಾ ಲೋಕೇಶ್, ಜಗನ್ಮೋಹನ್ ರೆಡ್ಡಿ ಸಂತಾಪ ಸೂಚಿಸಿದ್ದಾರೆ. ಖಾಸಗಿ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಇಡೀ ಬಸ್ ಹೊತ್ತಿ ಉರಿದಿದೆ. ಯಾವ ಕಾರಣಕ್ಕೋಸ್ಕರ ಬೆಂಕಿ ತಗಲ್ತು ಏನು ಎತ್ತ ಇನ್ನಷ್ಟು ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಕರ್ನೂಲ್ನ ಚಿನ್ನಟೀಕೂರ್ ಬಳಿ ಇದ್ದಕ್ಕಿದ್ದಂತೆ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಬಸ್ನಲ್ಲಿದ್ದಂತಹ 20 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಕೆಲವರು ಎಮರ್ಜೆನ್ಸಿ ಡೋರ್ನಿಂದ ಹೇಗೋ ಹೊರಗಡೆ ಬಂದಿದ್ದಾರೆ. ಕರ್ನೂಲ್ ಹತ್ರ ಬರ್ತಾ ಇದ್ದಂತಹ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಹೊತ್ತಿ ಉರಿದಿರತಕ್ಕಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಮಂದಿ ಬೆಂಕಿಗೆ ಆಹುತಿಯಾಗಿದ್ದಾರೆ. ಕರ್ನೂಲ್ನ ಚಿನ್ನಟೇಕೂರ್ ಬಳಿ ನಡೆದಿರತಕ್ಕಂತಹ ಅಗ್ನಿ ಅನಾಹುತ. ಈಗ ಗಂಟೆ 8 ಇದು 8ಕ್ಕೆ 8 ನನ್ನ ಕಲೀಗ ಲಕ್ಷ್ಮಿ ಇದನ್ನ ನಡೆಸಿಕೊಡ್ತಾರೆ. ಓವರ್ ಟು ಯು ಲಕ್ಷ್ಮಿ. ಥ್ಯಾಂಕ್ ಯು ರಂಜಿತ್ ಶಿರಿಯಾರ್. ಕರ್ನೂಲ್ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಸುಮಾರು 20 ಜನ ಬಸ್ನಲ್ಲಿದ್ದಂತಹ 20 ಜನ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಕರ್ನೂಲ್ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತಹ
ಖಾಸಗಿ ಬಸ್ ಅದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಚಿನ್ನಾಟೇಕೂರು ಗ್ರಾಮದ ಬಳಿ ನಡೆದಿರತಕ್ಕಂತಹ ಭೀಕರ ಬೆಂಕಿ ಅನಾಹುತ. 20ಕ್ಕೂ ಹೆಚ್ಚು ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಹೆಚ್ಚಿನವರಿಗೆ ಗಾಯಗಳಾಗಿದ್ದಾವೆ. ಎಮರ್ಜೆನ್ಸಿ ಡೋರ್ನಿಂದ ಕೆಲವರು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಸಂತಾಪ ಸೂಚಿಸಿದ್ದಾರೆ. ಸಚಿವ ನಾರಾ ಲೋಕೇಶ್, ಜಗನ್ಮೋಹನ್ ರೆಡ್ಡಿ ಸಂತಾಪ ಸೂಚಿಸಿದ್ದಾರೆ. ಖಾಸಗಿ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಇಡೀ ಬಸ್ ಹೊತ್ತಿ ಉರಿದಿದೆ. ಯಾವ ಕಾರಣಕ್ಕೋಸ್ಕರ ಬೆಂಕಿ ತಗಲ್ತು, ಏನು ಎತ್ತ, ಇನ್ನಷ್ಟು ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಕರ್ನೂಲ್ನ ಚಿನ್ನಟೀಕೂರ್ ಬಳಿ ಇದಕ್ಕಿದ್ದಂತೆ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಬಸ್ನಲ್ಲಿದ್ದಂತಹ 20 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಕೆಲವರು ಎಮರ್ಜೆನ್ಸಿ ಡೋರ್ನಿಂದ ಹೇಗೋ ಹೊರಗಡೆ ಬಂದಿದ್ದಾರೆ. ಕರ್ನೂಲ್ ಹತ್ರ ಬರ್ತಾ ಇದ್ದಂತಹ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಹೊತ್ತಿ ಉರಿದಿರತಕ್ಕಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಮಂದಿ ಬೆಂಕಿಗೆ ಆಹುತಿಯಾಗಿದ್ದಾರೆ. ಕರ್ನೂಲ್ನ ಚಿನ್ನಟೇಕೂರ್ ಬಳಿ ನಡೆದಿರತಕ್ಕಂತಹ ಅಗ್ನಿ ಅನಾಹುತ. ಈಗ ಗಂಟೆ 8, ಇದು 8ಕ್ಕೆ 8. ನನ್ನ ಕಲೀಗ ಲಕ್ಷ್ಮಿ ಇದನ್ನ ನಡೆಸಿಕೊಡ್ತಾರೆ. ಓವರ್ ಟು ಯು ಲಕ್ಷ್ಮಿ. ಥ್ಯಾಂಕ್ ಯು ರಂಜಿತ್ ಶಿರಿಯಾರ್. ಕರ್ನೂಲ್ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಸುಮಾರು 20 ಜನ, ಬಸ್ನಲ್ಲಿದ್ದಂತಹ 20 ಜನ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಕರ್ನೂಲ್ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಅದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಚಿನ್ನಾಟೇಕೂರು ಗ್ರಾಮದ ಬಳಿ ನಡೆದಿರತಕ್ಕಂತಹ ಭೀಕರ ಬೆಂಕಿ ಅನಾಹುತ. 20ಕ್ಕೂ ಹೆಚ್ಚು ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಹೆಚ್ಚಿನವರಿಗೆ ಗಾಯಗಳಾಗಿದ್ದಾವೆ. ಎಮರ್ಜೆನ್ಸಿ ಡೋರ್ನಿಂದ ಕೆಲವರು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಸಂತಾಪ ಸೂಚಿಸಿದ್ದಾರೆ. ಸಚಿವ ನಾರಾ ಲೋಕೇಶ್, ಜಗನ್ಮೋಹನ್ ರೆಡ್ಡಿ ಸಂತಾಪ ಸೂಚಿಸಿದ್ದಾರೆ. ಖಾಸಗಿ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಇಡೀ ಬಸ್ ಹೊತ್ತಿ ಉರಿದಿದೆ. ಯಾವ ಕಾರಣಕ್ಕೋಸ್ಕರ ಬೆಂಕಿ ತಗಲ್ತು, ಏನು ಎತ್ತ, ಇನ್ನಷ್ಟು ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಕರ್ನೂಲ್ನ ಚಿನ್ನಟೀಕೂರ್ ಬಳಿ ಇದಕ್ಕಿದ್ದಂತೆ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಬಸ್ನಲ್ಲಿದ್ದಂತಹ 20 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಕೆಲವರು ಎಮರ್ಜೆನ್ಸಿ ಡೋರ್ನಿಂದ ಹೇಗೋ ಹೊರಗಡೆ ಬಂದಿದ್ದಾರೆ. ಕರ್ನೂಲ್ ಹತ್ರ ಬರ್ತಾ ಇದ್ದಂತಹ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಹೊತ್ತಿ ಉರಿದಿರತಕ್ಕಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಮಂದಿ ಬೆಂಕಿಗೆ ಆಹುತಿಯಾಗಿದ್ದಾರೆ. ಕರ್ನೂಲ್ನ ಚಿನ್ನಟೇಕೂರ್ ಬಳಿ ನಡೆದಿರತಕ್ಕಂತಹ ಅಗ್ನಿ ಅನಾಹುತ.